ಸಿದ್ಧಾರೂಢಗುರುಂ ಭಜೆ ಸಿದ್ಧಾರೂಢಗುರುಂ ಭಜೆ. ಪ್ರಥಮದಲ್ಲಿ ಶ್ರೀ ಸದ್ಗುರುಗಳನ್ನು ನೋಡಬೇಕಲ್ಲಿ ಧ್ಯಾನಿಸಿ. ಜಗದಾನಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಲ್ಲಿ ಅನಂತ ಸ್ಥಿರ ಸಾಷ್ಟಾಂಗ ಧನ್ಯವಾದ ನಮಸ್ಕಾರ ಸಲ್ಲಿಸಿ, ತತ್ಸ್ವರೂಪರೇ ಆದ ವೇದಾಂತಕ್ಕೆ ಆಚಾರ್ಯ ಗೀತೋತ್ತಮ ಶ್ರೋತೀಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶ್ರೀ ಪೂಜ್ಯ ಅಪ್ಪಾಜಿಯವರ ದಿವ್ಯ ಪಾದಾರವಿಂದಗಳಲ್ಲಿ ಅನಂತ ಸ್ಥಿರ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ, ಇವತ್ತಿನ ಅಮಾವಾಸ್ಯದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಪ್ರಸ್ತುತ ವಿಷಯ ಮೇಲೆ ಎಲ್ಲ ಪೂಜ್ಯರು ನಮ್ಮನ್ನು ಕುರಿತು ವಿಶೇಷವಾಗಿ ಹೇಳಿ ಅಂತ ಎಲ್ಲ ಪೂಜ್ಯರ ಪಾದಕ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಸದ್ಗುರುಗಳ ದರ್ಶನ ಸ್ಪರ್ಶನ ಸಂಭಾಷಣವನ್ನು ಮಾಡಿ ಪುನೀತರಾಗಬೇಕಂತ ಬಂದಂತ ಎಲ್ಲ ಭಕ್ತರ ಹೃದಯದಲ್ಲಿ ವಾಸ ಮಾಡಿರುವ ಪರಮಜ್ಯೋತಿ ಪರಮಾತ್ಮ ಪರ ವಂದಿಸಿ, ಇವತ್ತಿನ ಶ್ರೀಮನ್ನಿಜಗುಣ ಶಿವೋನ್ನರಿಸಿತ ಕೈವಲ್ಯ ಪದ್ಧತಿಯ ಕೊನೆಯ ಇದು ಒಂದು ಶ್ಲೋಕದ ಆಧಾರ ಇಟ್ಟುಕೊಂಡು ಎಲ್ಲ ಪೂಜ್ಯರು ಈ ವಿಷಯದಲ್ಲಿ ನಿಮ್ಮನ್ನು ಕುರಿತು ಕೇಳ್ಕೊಂಡು ಬಂದಿದ್ದಾರೆ. ನಾನು ಸ್ವಲ್ಪ ನಿಮಗೆ ವಿಷಯದಲ್ಲಿ ಹೇಳ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ಪರಂತರವಾಗಿ ಶ್ರೀಮನ್ನಿಜಗುಣ ನಾನು ಯಾರೆಂದು ವಿಚಾರಿಸು ಅಂತ ಸೂತ್ರದಾಗ ಹೇಳಿದ್ರು. ಇದು ಯಾಕೆ ವಿಚಾರಿಸು ಅಂತ ಹೇಳಕತ್ತಾರ ಅಂತ ಕೇಳಿದ್ರೆ, ಈ ಸೃಷ್ಟಿ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಏನು ಸೃಷ್ಟಿ ನಾವು ನೋಡ್ಲಕತ್ತೀವಿ ಪ್ರತ್ಯಕ್ಷವಾಗಿ ಜಗತ್ತ, ಇದು ಮೊದಲು ಇದ್ದಿತ್ತಲ್ಲ, ಇದಕ್ಕಿಂತ ಮೊದಲು ಏನಿತ್ತು ಅಂತ ಕೇಳಿದ್ರೆ ಒಂದೇ ಒಂದು ಏಕಮೇವ ದ್ವಿತೀಯಂ ಬ್ರಹ್ಮ ಸತ್ ಬ್ರಹ್ಮ ಒಂದೇ ಬ್ರಹ್ಮ ಇತ್ತು. ಅಲ್ಲಿ ಯಾವ ನಾಮ ರೂಪ ಜಗತ್ತ, ನಾಮ ರೂಪ ಅಂದ್ರೆ ಒಂದು ಜಗತ್ತಲ್ಲ, ಮತ್ತೊಂದು ಬೇರೆ ಏನಿಲ್ಲ. ಈ ಜಗತ್ತ ಮೊದಲ ಏನು ಇದ್ದಿತ್ತಲ್ಲ, ಏನ್ ಜಗತ್ತ ಇದ್ದಿತ್ತಲ್ಲ, ತದನಂತರ ಯಾವ ಪರಮಾತ್ಮನಿಗೆ ಒಬ್ಬನೇ ಇದ್ದುಕೊಂಡು ನಾನು ಇಂಥ ಅನೇಕ ಸೃಷ್ಟಿ ಆಗಬೇಕು ಅಂತ ಏನು ಇಚ್ಛಾನುಸಾರವಾಗಿ ಆ ಪರಮಾತ್ಮ ಸೃಷ್ಟಿ ಉತ್ಪನ್ನ ಮಾಡಿದ ನಂತರ ಆ ಸೃಷ್ಟಿ ಒಳಗ ಅಂದ್ರೆ ಎಲ್ಲ ಪಶು ಪಕ್ಷಿ ಪ್ರಾಣಿ ಅವು ಎಲ್ಲ ತಯಾರು ಮಾಡ್ದ. ಆದ್ರೂ ಮನುಷ್ಯ ಶರೀರ ಏನು ಅವನಿಗೆ ನೋಡಿದ ಕೂಡಲೇ ಈ ಶರೀರ ಯೋಗ್ಯದ ಅಂತ ತಿಳ್ಕೊಂಡು ಆ ಶರೀರದಲ್ಲಿ ಪರಮಾತ್ಮ ಒಳಗ ಪ್ರವೇಶ ಆದಂದ್ರೆ ಏನಾದ, ಪ್ರವೇಶ ಆದಂದ್ರೆ ಏನು, ಒಳದಾಗ ನೀರು ಹಾಕದಪ್ಪಲೆ ಅಥವಾ ಗುದ್ನಾಗ ಇಲ್ಲಿ ಹೋದಪ್ಪ ಇಲ್ಲ. ಅವ ಯಾವ ಕಾಲದಾಗ ಪ್ರವೇಶ ಆಗ್ಯಾನ ಅದೇ ಕಾಲದಾಗ ಸಂಪೂರ್ಣ ಈ ದೇವೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ಅವ ಎಲ್ಲ ಇವಕ್ಕ ಅಭಿಮಾನ ಮಾಡ್ಲಕತ್ತ. ಅಂದ್ರೆ ಪ್ರಾಣ ಧಾರಣ ಮಾಡ್ದ. ಅದಕ್ಕೆ ಈ ಅಭಿಮಾನ ಮಾಡೋಣದ್ರಿಂದಲೇ ಅವನಲ್ಲಿ ಜೀವಭಾವ ಪ್ರಾಪ್ತಿ. ಆ ಯಾವ ಕಾಲದಾಗ ಅವನಿಗೆ ಈ ಜೀವಭಾವ ಪ್ರಾಪ್ತ ಆಯಿತು, ತದನಂತರ ಯಾವ ನಾವು ಅನೇಕ ಶಾಸ್ತ್ರದಲ್ಲಿ ಹೇಳ್ತೇವೆ ಈ ಎಲ್ಲಕ್ಕೆ ಕಾರಣ ಮೂಲ ಯಾವುದಂದ್ರೆ ಒಂದು ಅವಿದ್ಯಾ ಮಾಯ. ಆ ಮಾಯಾ ತಕ್ಕೊಂಡೇ ಸೃಷ್ಟಿ ಮಾಡ್ಯಾನ ತಿಳ್ಕೊಂಡು ಮಾಯೆಯಲ್ಲಿ ಒಂದು ಅಘಟಿತ ಶಕ್ತಿ ಐತಿ. ಈ ಸಂಪೂರ್ಣ ಶಕ್ತಿಯಿಂದ ಈ ಪರಮಾತ್ಮನಿಂದ ಪೂರ್ಣನೆ ನಿರ್ಮಾಣ ಶಕ್ತಿ ಅಂದ್ರೆ ಸೃಷ್ಟಿ ಮಾಡಿ. ಅದೇ ರೀತಿ ಆ ಮಾಯೆಯಲ್ಲಿ ಇನ್ನೊಂದು ಶಕ್ತಿ ಅದ, ಅದು ಯಾವಾಗ ಅಂದ್ರೆ ಮೋಹ ಶಕ್ತಿ. ಅದಕ್ಕೆ ನಿಗೂಢ ಮೋಹ ಅಂತ ಭಾಳ ಹೇಳ ಅಂದ್ರೂ ಯಾವ ಮಾಯೆಯಲ್ಲಿ ಈ ಮೋಹ ಶಕ್ತಿ ಐತಲ್ಲ, ಆ ಮೋಹ ಶಕ್ತಿಯಿಂದಲೇನೆ ಆ ಪರಮಾತ್ಮ ಇವು ಎಲ್ಲ ತಾನು ವಶ ಮಾಡಿಕೊಂಡು ಇದಕ್ಕೆ ತಾನೇ ಇವೆಲ್ಲ ನಾನೇ ಅಂತ ತಿಳ್ಕೊಂಡಲ್ಲ. ಅದಕ್ಕೆ ಇದರಲ್ಲಿ ನೀ ಯಾರು, ಇವೆಲ್ಲ ಇವು ಯಾವ ನೀ ಅಲ್ಲ ಅಂತ ಹೇಳೋ ಸಲುವಾಗಿ ಎಷ್ಟು ಇವು ಅದಾವ ಇವೆಲ್ಲ ನೀ ಅಲ್ಲ ಅಂತ ತಿಳಿಸೋದಾಗೆ ಇದ್ರೊಳಗೆ ನೀ ಯಾರು ವಿಚಾರ ಮಾಡು ಅಂತ ಹೇಳ್ಬೇಕು. ಅದೆಲ್ಲ ಹೇಳ್ಯಾರಿಗೆ ನಿಮ್ಗೆ. ತದನಂತರ ಮಾಯಾನು ಈ ಸೃಷ್ಟಿ ಮಾಡೈತಲ್ಲ, ಅದಕ್ಕೆ ಮಾಯಾ ವೈಚಿತ್ರ ಸ್ತ್ರೀ ಪುರುಷ
ಒಬ್ರಿಗೊಬ್ರು ಅದಾರೇನ್ರಿ? ನೀವು ನೋಡ್ರಿ, ಎಲ್ಲರೂ ಒಬ್ರಿಗೊಬ್ರು ಯಾರು ಒಬ್ರಂಗಿಲ್ಲ. ಯಾಕ? ಮಾಯಾ ವೈಚಿತ್ರನೇ ಈಗ ಒಂದು ಸ್ತ್ರೀ ಒಂದು ಪುರುಷ, ಒಬ್ಬರೊಬ್ಬೊಬ್ರು ಯಾರು ಇಲ್ಲ. ಪ್ರಾರಬ್ಧ ವೈಚಿತ್ರ ಭೋಗದ ಮಾಯಾ ವೈಚಿತ್ರ ಸ್ತ್ರೀ ಪುರುಷ. ಅಂತೂ ಯಾವ ರೀತಿ ಕನಸಿನ ಒಳಗ ಅನೇಕ ಸ್ತ್ರೀ ಪುರುಷ ಮೊದಲಾದವಳು ಇದ್ರೂ ಕೂಡ ಅವು ಹ್ಯಾಂಗ ಇದ್ದಂಗೆ ಎತ್ತಿಟ್ಟಾಗದ ಇಲ್ಲ ಅಂತ ತಿಳ್ಕೊಂಡು, ಅದೇ ರೀತಿ ಈ ತೋರುವ ಸಂಪೂರ್ಣ ಜಗತ್ತ ಸೃಷ್ಟಿ ಏನದ ಅದು ಕನಸಿನಂತೆ ಮಿಥ್ಯ ಅಂತ ತಿಳಿ. ಎಲ್ಲಿ ಪರ್ಯಂತರವಾಗಿ ನೀವು ಈ ಸಂಪೂರ್ಣ ಸೃಷ್ಟಿ ತೋರುವ ಈ ಜಗತ್ತ ನಾಮರೂಪ ಜಗತ್ತ ಕನಸಿನಂತೆ ಅದ ಅಂತ ಎಲ್ಲಿ ಪರ್ಯಂತ ತಿಳಿಯಲ್ಲ, ಅಲ್ಲಿ ಪರ್ಯಂತ ಮುಂದಿನ ಏನದ ವಿಷಯ ಅಂದ್ರೆ ಏನು? ಮಾರಮರ್ದನ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದೋಳು ಇರುಪು ಅಂತ ಅಂದ್ರೇನು? ಮುಂದೆ ಈ ಸಂಪೂರ್ಣ ಸೃಷ್ಟಿ ಮೊಟ್ಟ ಮೊದಲು ನೀವು ಈ ನಾಮರೂಪ ಜಗತ್ತ ಕನಸಿನಂತೆ ನಿತ್ಯ ಆಗ ಅಂತ ನಿಶ್ಚಯ ಮಾಡಿದರನೆ ಮುಂದಿನ ವಿಷಯ ನಿಮಗ ಅನುಭವ ಬರ್ತದೆ. ಮುಂದೆ ಅವರು ಮಾರಮರ್ದನ ಶಂಭುಲಿಂಗನ ಒಲಿಸಿ ಅಂದ್ರೇನು? ಯಾವ ಪರಮಾತ್ಮನು ಆ ಮಾಯನ್ನ ಮೀರಿ ಕಾಮನನ್ನು ಗೆದ್ದು ಅಂದ್ರನೇ ಪರಮಾತ್ಮ ಹೆಂಗಿದ್ದಾನಂತ ಕೇಳಿದರೆ ಸ್ವಲ್ಪದಾಗ ಹೇಳ್ತನು. ಈ ಯಾವ ಪರಮಾತ್ಮ ಕಾಮನ ಗೆದ್ದನಂದನಲ್ಲ, ಮಹಾವಾಕ್ಯದಲ್ಲಿ ಒಂದು ತತ್ಪದ ಒಂದು ತೊಂಪದ. ಅಂದರೆ ಆ ಪರಮಾತ್ಮ ತತ್ಪದಕ ವಾಚಿದ್ದಾನೆ. ಅಂದ್ರೆ ಪರಮಾತ್ಮನ ತತ್ಪದಕ ವಾಚಿದ್ದಾನ ಅಂತ ಹೇಳಿದ್ರು. ಪರಮಾತ್ಮ ಹೆಂಗಿದ್ದಾನ ಅಂತ ಕೇಳಿದರೆ ಪರಮಾತ್ಮ ನಿರಾಕಾರ, ನಿರ್ಗುಣ, ನಿರ್ವಿಶೇಷ, ನಿರ್ಲೇಪ ಈ ರೀತಿಯಿಂದ ಅನಂತ ಗುಣಗಳಿಂದ ಕೂಡ್ಕೊಂಡಿದ್ದಾನೆ. ಪರಂತು ಈ ಯಾವ ಮಾಯಾ ವಿಶಿಷ್ಟ ಈಶ್ವರ ಏನಿದ್ದಾನ, ಈ ಈಶ್ವರ ಹೆಂಗಿದ್ದಾನ ಅಂತ ಕೇಳಿದ್ದಾದ್ರೆ ಆಯ್ತು, ಯಾವ ಒಳಗ ಇದ್ದಂತ ನಿಮ್ಗೆ ಇಲ್ಲಿ ಮೊದಲು ಹೇಳಿ ವಿಚಾರಿಸು ಅಂತೇಳಿ, ಯಾವ ಜೀವ ಈಶ್ವರರೇ ಮೊದಲೇ ಅದಾರ. ಪರಂತು ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಜೀವ ಭಾವ ಈಶ್ವರ ಭಾವ ಏನದ ಈ ಮಾಯಾ ವಿದ್ಯಾ ಮೂಲಕವಾಗಿನೇ ಅದ. ಅದರ ಸಲುವಾಗಿ ಅವರು ಆ ಮಾಯಾ ಅವಿದ್ಯಾ ಉಪಾಧಿ ಮೂಲಕವಾಗಿ ಆ ಈಶ್ವರನಲ್ಲಿ ಅನೇಕ ಗುಣಗಳು ಮಾಯಿಂದೇ ಬಂದವು. ಯಾವ ಗುಣಗಳು? ಸರ್ವಜ್ಞತ್ವ, ಪರೋಕ್ಷತ್ವ, ಅನೀಶ, ಸ್ವತಂತ್ರ ಮೊದಲಾದವು. ಈ ಅವಿದ್ಯಾ ಉಪಾಧಿ ಮೂಲಕವಾಗಿ ಇವನಿಗೆ ಕಿಂಚಿತತ್ವ ಅನೇಕ ಗುಣಗಳು ಕೂಡ್ಕೊಂಡಿದ್ದಾವೆ. ಪರಮಾತ್ಮರೇ ಹಿಂಗಿದ್ದಾನ, ಇವೆಲ್ಲ ಗುಣಗಳ ಕಡೆಯಿಂದ ರೈತಿದ್ದಾನಂದಾಗ ಅದಕ್ಕೆ ಅವರು ಒಲಿಸು ಅಂತ ಹೇಳಿದ್ರನ್ನ ಪರಮಾತ್ಮನ ಒಲಿಸಂದ್ರೆ ಒಲಿಸೋಳಂತಿಲ್ಲ. ನೀನು ಆ ಯಾವ ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಯಾವ ವಿರುದ್ಧ ಧರ್ಮಗಳು ಇದ್ದಾವಲ್ಲ, ಯಾವ ರೀತಿ ಹೇಳಬೇಕಾದ್ರೆ ಧರ್ಮಗಳು, ಈಗ ಒಂದು ಘಟ ಮಠ, ಘಟ ವಿಶಿಷ್ಟ ಘಟ, ಮಠ ವಿಶಿಷ್ಟ ಘಟ. ಆ ಘಟ ಮಠ ಉಪಾಧಿಗಳು ಬಿಟ್ಟರೆ ಘಟದಲ್ಲಿ ಒಂದು ಆಕಾಶ ಬೈಲ, ಮಠದಲ್ಲಿ ಬೈಲದ. ಆ ಘಟದಲ್ಲಿ ಇರುವ ಬೈಲ, ಮಠದಲ್ಲಿ ಇರುವ ಬೈಲ, ಘಟ ಮಠ ಉಪಾಧಿಯಿಂದ ಕೂಡ್ಕೊಂಡದ. ನೀವು ಘಟ ಮಠ ಬಿಟ್ರಿ ಆಕಾಶ ಒಂದೇ ಅದ, ಒಳಗಿನ ಬೈಲು ಒಂದೇ ಅದ. ಯಾವ ರೀತಿ ಆ ಒಂದೇ ಬೈಲ ಅದ ಅಂತ ನಿಮ್ಗೆ ಹೇಳ್ಕತ್ತಾರ, ಹಂಗ ಇಲ್ಲೇ ಆದರೂ ಕೂಡ ಆ ಮಾಯಾ ಉಪಾಧಿ ಈಶ್ವರ ಇರುವುದರಿಂದ ಅನಂತ ಗುಣಗಳು ಅವನಿಗಾದ್ರು, ಅವಿದ್ಯಾ ಉಪಾಧಿ ಮೂಲಕವಾಗಿ ಇವನಿಗೆ ಏನು ಅನೇಕ ಗುಣಗಳು ಇದ್ದಾವ. ಇವು ಆ ಉಪಾಧಿ ಮತ್ತು ಉಪಾಧಿಗಳ ಧರ್ಮ ಇವು ಎರಡು ನೀವು ಬಿಟ್ರಿ ಅಂದ್ರೇನೆ ವಾಸ್ತವಿಕ ಇವರು ಇಬ್ರು ಏನು ಜೀವಿಸುವರು ಇದ್ದಾರೆ. ಮೊದಲೇ ಇವರಿಬ್ರು ಶುದ್ಧ ಚೈತನ್ಯ ಇದ್ದಾರೆ, ಪರಂತು ಉಪಾಧಿ ಮೂಲಕವಾಗಿ ಅವರು ಈ ಭ್ರಾಂತಿ ಮೂಲಕವಾಗಿ ಈ ರೀತಿ ಹೇಳ್ತಾರೆ. ಅದಕ್ಕೆ ಮುಂದೆ ಅವರು ಆ ಪರಮಾತ್ಮನೇ ನೀನು ಇದ್ದಿ ಅಂದ್ರೆ ಉಪಾಧಿಗಳು ರಹಿತ ಆದ್ರನೇ ಯಾವ ಶುದ್ಧ ಚೈತನ್ಯ ತತ್ಪದಕ ವಾಚ್ಯ ತ್ವಂಪದಕ ವಾಚ್ಯ ಆ ವಾಚ್ಯಾರ್ಥ ಎರಡು ಬಿಟ್ರಿ ಅಂದ್ರ ಲಕ್ಷ ಪರಮಾತ್ಮನೇ ನೀನಿದ್ದಿ ಅಂತ ಅಮಾವಾಕ್ಯದ ಹೇಳಾಡ್ತದ. ತದನಂತರ ನೀನು ಗಂಭೀರ ಸುಖದೊಳಗ ಇರು. ಅದಕ್ಕೆ ಈ ದೃಷ್ಟಾಂತ ಹೇಳಿದ್ರೆ ಭಾಳ ಟೈಮ್ ಆಗಿರ್ತದೆ. ಅಪ್ಪ ಮತ್ತು ಶಾರ್ಟ್ದಾಗ ಹೇಳ್ದಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪದಾಗ ಹೇಳ್ತೀನಿ. ಈ ಯಾವ ಒಬ್ಬ ರಾಜ ಯಾತ್ರೆಗೆ ಹೋಗಿದ ನಂತರ ಯಾತ್ರಾ ಹೋಗಿದ್ರು,
ಅಲ್ಲಿ ಹೋದ ನಂತರ ಅಲ್ಲಿ ಅವ ಎಲ್ಲ ಏನು ತ್ಯಾಗ ಮಾಡಿದ ನಂತರ ಸನ್ಯಾಸ ಸ್ವೀಕಾರ ಮಾಡ್ದ. ಸನ್ಯಾಸಿಗಳು ಎಲ್ಲ ಡ್ರೆಸ್ ವೇಷಗಳೆಲ್ಲ ಹಾಕಿದ್ದ. ತದನಂತರ ಅದೇ ಊರದವರು ಯಾವ ಕಾಲದಾಗ ಕಾಶಿ ಯಾತ್ರೆಗೆ ಹೋಗಿದ್ರು. ಆ ಕಾಶಿ ಯಾತ್ರೆಗೆ ಹೋದ ನಂತರ ಆ ರಾಜ ಇವ ಅವನೇ ನಮ್ಮ ರಾಜ ಅಂತ ತಿಳಿದುಕೊಂಡೇನೆ. ಅವಾಗ ಆ ಯಾವ ಊರಲ್ಲಿ ಇದ್ದಂತ ರಾಜನ ದೇಶ ಕಾಲ ವೇಷ ಇವೆಲ್ಲ ತ್ಯಾಗ ಮಾಡಿ, ಅಲ್ಲಿನೂ ದೇಶ ಕಾಲ ವೇಷ ತ್ಯಾಗ ಮಾಡಿದ್ರೆ ಅವ ಆ ದೇವದತ್ತನೇ ಇದ್ದಂತೆ, ಆ ರಾಜನೇ ಇವನು ಹಿಂಗಿದ್ದಂತೆ, ಅವನೇ ಇವನು ಹಂಗ ಅವನೇ ಹಿಂಗಂದ್ರೇನೆ ಆ ಪರಮಾತ್ಮನೇ ನೀವಿದ್ದೀರಿ. ಮತ್ತೆ ನಿಮ್ಗೆ ಪರಮಾತ್ಮ ಹೊಸ ತೋರ್ಸ್ಕೊಡೋಕೆ ಬರುವುದಿಲ್ಲ. ನೀವೆಲ್ಲರೂ ಪರಮಾತ್ಮನ ಸ್ವರೂಪನೇ ನಾವಿದ್ದೇವೆ. ನೀವು ಎಲ್ಲ ಪರಮಾತ್ಮನ ಸ್ವರೂಪನೇ ಇದ್ದೀರಿ. ಭ್ರಾಂತಿ ಮೂಲಕವಾಗಿ ನಾ ಜೀವ, ನಾ ಕಾಯವ, ನಾ ಹುಟ್ಟವ ಅಂತ ತಿಳ್ಕೊಂಡ್ರೆ ಇದು ಭ್ರಾಂತಿ ಅದ. ಅದಕ್ಕೆ ಗುರುಗಳು ಫಕ್ತ ನಿಮ್ಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹೊಸದಾಗ ಒಂದು ಆತ್ಮ ನಿಮ್ಮಲ್ಲಿ ತಂದು ಕೊಡಲ್ಲ. ಫಕ್ತ ನಿಮ್ಗೆ ಆಗಲ್ಪಟ್ಟಂತ ಏನು ಭ್ರಾಂತಿ ಅದ, ಭ್ರಾಂತಿ ನಿವಾರಣೆ ಆಯ್ತಪ್ಪ ಅಂದ್ರ ನಾನೇ ಪರಮಾತ್ಮ ಇದ್ದೀನು ಅಂತ ನಿಮ್ಗೆ ದೃಢಪುರುಷ ಜ್ಞಾನ ಯಾವಾಗ ಆಯ್ತು, ತದನಂತರ ನಿಮ್ಗೆ ಏನ್ ಹೇಳ್ತಾರೋ ಎಲ್ಲರೂ ನಾವು ಸುಖ ಸ್ವರೂಪನೇ ಇದ್ದೆವು, ಸುಖದ ನಾವು ಸ್ವರೂಪನೇ ಇದ್ದೆವು. ಪರಂತು ನಾವು ಏನಾಗ್ಯದ ಅಂತ ಹೇಳಿದ್ರೆ ನಾವು ಸುಖ ಸ್ವರೂಪ ಅಲ್ಲ. ಸುಖ ಎಲ್ಲರ ಒಂದು ವಿಷಯಗಳ ಅದ ಅಂತ ನಿಮ್ಗೆ ಭ್ರಾಂತಿ ಆಗ್ಯದ. ಆದ್ರೂ ಸುಖ ಸ್ವರೂಪನೇ ನಾವಿದ್ದೆವು. ಪ್ರತ್ಯೇಕೊಬ್ರು ರಾತ್ರಿ ಸುಸುಪ್ತಿ ಒಳಗಂದ್ರೆ ನಿದ್ದೆ ಒಳಗ ಎಲ್ಲಾರು ಸುಖ ನಾವು ಅನುಭವ ಮಾಡಿದೆವು. ಅದೇ ಸುಖ ಎಚ್ಚರಿಕೆ ಒಳಗೆ ಬೇಡಕತ್ತಿದೆವು. ಪರಂತು ಆ ಸುಖ ಹ್ಯಾಂಗೈತೆ ಅಂತ ಕೇಳಿದ್ರೆ ಅದು ಕ್ಷಣಿಕದ ಮತ್ತು ಆವೃತ್ತದ. ಅಂದಮ್ಯಾಲ ನಿಮ್ಗ ಗಂಭೀರ ಸುಖದೊಳಗಿರೋದ್ರೆ ನಿಮ್ಮ ಸುಖದಲ್ಲೇ ನೀವು ಇರ್ರಿ ಅಂತ ಗುರುಗಳು ನಿಮ್ಗೆ ಇದೆಲ್ಲ ಹೇಳುದು. ಗುರುಗಳು ನಿಮಗೆ ಭ್ರಾಂತಿ ಕಳೆದ ನಂತರ ನೀನು ಸುಖ ಸ್ವರೂಪನೇ ಇದೆಯಪ್ಪ, ನೀ ದುಃಖ ಸ್ವರೂಪ ನಿನ್ನಲ್ಲಿ ದೇಶವಾಗೂ ಇಲ್ಲವೇ ಇಲ್ಲ ಅಂತ ಸುಖ ಸ್ವರೂಪ ತಿಳಿಸುವಂತ ಯಾವ ಒಬ್ರು ಗುರುಗಳು ಅದಾರ ಬಹಳಷ್ಟು. ಈಗ ಮತ್ತೆ ಈ ವಿಷಯವು ನಿಮ್ಗ ತಿಳಿಯುವಂಗ ನಾವು ಹ್ಯಾಂಗ ಸುಖದಾಗಿರ್ಬೇಕು, ನಮ್ಮ ಭ್ರಾಂತಿ ಹ್ಯಾಂಗ ಹೋಗ್ತದ, ಭ್ರಾಂತಿ ಯಾಕಾಯ್ತು, ಮತ್ತೆ ಇದೆಲ್ಲ ನಮ್ಮ ಭಾಷೆ ಒಳಗ ನಮ್ಗ ಪೂಜ್ಯರು ನಿಮ್ಮನ್ನು ವಿಸ್ತಾರವಾಗಿ ಹೇಳ್ತಾರ ಅಂತ ತಿಳ್ಕೊಂಡು ನಾನು ನಮ್ಮೆರಡು ವಾಕ್ ಪುಷ್ಪಗಳು ಸದ್ಗುಳು ಪಾದಕ ಪ್ರಶಂಸ ಹರಿವೋಂ.